ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಮ್ಮ ಫ್ಲೈಟ್ ಟ್ರಿಪ್ ಇದು ಫಸ್ಟ್ ಟೈಮ್ ನಾನು ಫ್ಲೈಟಲ್ಲಿ ಹೋಗ್ತಿರೋದು. ಹಾಗಾಗಿ ಇದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನಾವು ಎಲ್ಲೇ ಹೋಗಿದ್ವಿ, ಏನು ಕಾಸ್ಟ್ ಆಯಿತು, ಎಷ್ಟು ಜನ ಹೋದ್ರಿ ಎಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು ಹೋಗಿದ್ದು ಇಂಡಿಗೋದಲ್ಲಿ 5 ಜನ ಹೋಗಿದ್ದು, ಅಂದರೆ ನನ್ನ 3 ಮಕ್ಕಳು ಹಾಗೂ ಹಸ್ಬೆಂಡು ನಾನು ಹೋಗಿದ್ದು. ನಾನು ಹೋಗಬೇಕಾದ್ರೆ ಈ ರೀತಿ ಡ್ರೆಸ್ ವೇರ್ ಮಾಡಿದ್ದೆ ನಾನು. ಹಾಗಾಗಿ ಅದ್ರ ಪಿಕ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ರೀತಿ ಡ್ರೆಸ್ ಮಾಡಿದ್ದೆ ನಾನು. ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ಸೆಂಟ್ರ್ ಸೀಟ್ ಸಿಕ್ಕಿತ್ತು. ನನಗೆ ಟೇಕ್ ಆಫ್ ಆದಾಗ 1 ನಿಮಿಷ ಅದು ಫ್ಲೈಟ್ ಮೇಲೆ ಹೋಗಿದ ತಕ್ಷಣ ಫುಲ್ ಬ್ರೀತ್ ಪ್ರಾಬ್ಲಮ್ ಅನ್ನಿಸ್ತು. ನನಗೆ ನಿಂತೋಗಿ ಮತ್ತೆ ರೇಸ್ ಆಯಿತು ಅನ್ನಿಸ್ತು. ಫಸ್ಟ್ ಟೈಮ್ ಆಗಿರೋದ್ರಿಂದ ಆ ಥರ ಅನಿಸಿದೆ ಅಷ್ಟೇ. ಬಟ್ ಬ್ರೀತಿಂಗ್ ಏನು ನಿಜವಾಗ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಬಟ್ ನನಗೆ ಆ ರೀತಿ ಅನ್ನಿಸ್ತು ಟೇಕ್ ಆಫ್ ಆದಾಗ. ನಿಜ ತುಂಬ ಸೆಂಟ್ರ್ ಸೀಟ್ ಸಿಕ್ಕಿರೋದ್ರಿಂದ ನನಗೇನು ಅಂದರೆ ಏನೂ ಅನ್ನಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಅದರ ಎಕ್ಸ್ಪೀರಿಯೆನ್ಸ್ ಏನು ಅಷ್ಟೇನು ಗೊತ್ತಾಗಲಿಲ್ಲ. ಹೋಗಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇತ್ತು. ಫಸ್ಟ್ ಟೈಮ್ ಬೇರೆ ಅಲ್ವಾ, ತುಂಬ ಖುಷಿಯಿಂದ ಹೋದೆ. ನಾನು ಎಲ್ಲಿ ಹೋದೆ ಅಂದರೆ ನಾವು ಫ್ಯಾಮಿಲಿ ಎಲ್ಲರೂ ಸೇರಿ ನಾವು ಶಿರ್ಡಿಗೆ ಅಂತ ಹೇಳಿ ಹೋಗಿದ್ದು. ನಾವು ಶಿರ್ಡಿ ಟ್ರಿಪ್ ಮಾಡೋಣ, ಹಾಗೂ ಅವತ್ತು 1 ಡೇ ಪಾರ್ಟಿ ಕೂಡ ಎಂಜಾಯ್ ಮಾಡೋದಿತ್ತು. ಹಾಗಾಗಿ ಹೋಗಿದ್ವಿ ನಾವು. ಪಾರ್ಟಿ ಒಂದು ಕ್ಲಿಪ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ. ಹಾಗೂ ಅಲ್ಲಿನ ಫುಡ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಅಲ್ಲಿನ ಲೊಕೇಶನ್ ರೀಚ್ ಆದಮೇಲೆ ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ನೋಡಿ ಈ ರೀತಿ ಇತ್ತು. ಹೋಟೆಲ್ನಲ್ಲಿ ಸಿಕ್ಕಾಪಟ್ಟೆ ಹಿತ್ತಾಳಿ ಸಾಮಾನಿತ್ತು. ಅಂದರೆ ಪಾಟ್ಸ್ ಎಲ್ಲನೂ ಹಿತ್ತಾಳಿದೇ ಇತ್ತು ನೋಡಿ. ಈ ಥರ ಗುಂಡಿ, ದೊಡ್ಡ ದೊಡ್ಡ ಗುಂಡಿ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡಿಕೊಂಡು ನಾವು ಔಟ್ಸೈಡು ಈ ರೀತಿ ಹೋಟೆಲಲ್ಲೇ ನಮಗೆ ಅಲ್ಲಿ ಸ್ವಲ್ಪ ಆಟ ಆಡಲಿಕ್ಕೆ ಅಂತ ಹೇಳಿ ಹೋಟೆಲಿನ ಔಟ್ಸೈಡ್ ಈ ರೀತಿ ಇತ್ತು. ಹಾಗಾಗಿ ನಾವು ಮಕ್ಕಳು ಎಲ್ಲರೂ ನಾವು ಅಲ್ಲಿ ರೀಚ್ ಆಗಿದ್ದು ಸಂಜೆ ಆಗಿತ್ತು ಸ್ನೇಹಿತರೆ. ಹಾಗಾಗಿ ಹೋಗಿ ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ಎಲ್ಲರೂ ನಾನು ಮಕ್ಕಳು ಎಲ್ಲ ಬಂದು ಸ್ವಲ್ಪ ಹೊತ್ತು ಕೆಲವೊಂದು ಟೈಮಲ್ಲಿ ನಾವು ಕೂಡ ಮಕ್ಕಳಾದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಮಕ್ಕಳ ಜೊತೆಲಿ ಎಂಜಾಯ್ ಮಾಡಿದೆ. ನಾವು ಇದ್ದಂಥ ಹೋಟೆಲ್ನ ಸ್ವಿಮ್ಮಿಂಗ್ ಪೂಲ್ ಆಗಿತ್ತು ಇದು. ಇದನ್ನೆಲ್ಲ ನೋಡ್ಕೊಂಡು ಮಕ್ಕಳ ಜೊತೆ ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ನೈಟು ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಬರೋಣ ಸಾಯಿಬಾಬಾನ ಅಂದ್ಕೊಂಡು ನಾವು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಸ್ಬೆಂಡ್ ರೆಸ್ಟ್ ಮಾಡ್ತಿದ್ರು, ನಾವೆಲ್ಲ ಹೊರಗಡೆ ಬಂದು ನೋಡಿ ಇಲ್ಲಿ ನೀರಲ್ಲೆಲ್ಲ ಆಡ್ತಿದ್ದೀನಿ ನಾನು. ಕೆಲವು ಮಕ್ಕಳು ಕೂಡ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ರು ಹೋಟೆಲ್ನ. ಹಾಗೆ ಬನ್ನಿ ಇಲ್ಲಿ ನೋಡಿ ಭಜನೆ ಕೂಡ ಮಾಡ್ತಿದ್ದಾರೆ. ಬಾಬನ ಭಜನೆಗಳಂತೂ ಸಿಕ್ಕಾಪಟ್ಟೆ ಎಲ್ಲ ಕಡೆ ಭಜನೆ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಹ್ಯಾಪಿ ಅನ್ನಿಸ್ತು ನನಗೆ. ಅಲ್ಲಿ ಭಜನೆ ಎಲ್ಲ ಕೇಳೋದಕ್ಕೆ ತುಂಬ ಸೊಗಸಾಗಿತ್ತು. ಹಾಗೂ ಅಲ್ಲಿ ಒಂದು ಚಿಕ್ಕದ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಕೂಡ ಇತ್ತು. ಅದನ್ನು ಕೂಡ ನಾನು ದರ್ಶನ ಮಾಡಿ ಅವತ್ತಿನ ನೈಟ್ ಆ ಭಜನೆ ಎಲ್ಲ ಕೇಳ್ಕೊಂಡು, ನಾವು ಹತ್ತತ್ರ ಭಜನೆ ಎಲ್ಲ ಕೇಳಿಸ್ಕೊಂಡು 1 ಅವರ್ ಅಲ್ಲೇ ಇದ್ರಿ ಅಂತ ಅಂದ್ಕೊಳ್ತೀನಿ. 1 ಅವರ್ ಅಲ್ಲೇ ಇದ್ದು ಭಜನೆ ಎಲ್ಲ ಕೇಳಿ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಭಕ್ತಿಯಿಂದ ಕೂಡ ಇದ್ಕೊಂಡು ಅಲ್ಲೇ ಬಂದು ಮ್ಯೂಸಿಯಮ್ ಇತ್ತು. ಮ್ಯೂಸಿಯಮಲ್ಲಿ ಬಂದು ನೋಡಿ ಅದು ಮುಗಿಸ್ಮೇಲೆ ನಾನು ಇಲ್ಲಿ ಊಟಕ್ಕೆ ಬಂದ್ರಿ ನಾವು ಡಿನ್ನರ್ಗೆ. ಬನ್ನಿ ಇಲ್ಲಿ ಡಿನ್ನರ್ ಏನೇನಿತ್ತು ಅಂತ ಕೂಡ ತೋರಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಹಾಟ್ ಸೂಪ್ ಇತ್ತು. ಎಲ್ಲನೂ ಅಲ್ಲೇ ಏನು ಫುಡ್ ಇತ್ತು ಆ ಫುಡ್ ಮೇಲೇ ಕೂಡ ಮೆನ್ಷನ್ ಮಾಡಿದರು. ಗೈಸ್ ಎಲ್ಲ ಕಡೆ ಮೆನ್ಷನ್ ಮಾಡಿರ್ತಾರೆ, ಬಟ್ ಇದರಲ್ಲಿ ಏನು ಡಿಫ್ರೆನ್ಸ್ ಏನಿದೆ ಅಂತ ಅನ್ಕೊಬೋದು ನೀವು. ಬಟ್ ನಾನು ಹಾಗೇನು ಹೇಳ್ತಿಲ್ಲ. ಅಲ್ಲಿ ಇದ್ದಿದ್ದು ಫುಡ್ಡನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಪ್ಯೂರ್ ವೆಜ್ ಆಗಿತ್ತು. ನಾವು ಸ್ಟೇ ಆಗಿದ್ದಂಥ ಹೋಟ್ಲಲ್ಲಿ ಪ್ಯೂರ್ ವೆಜ್ಜೇ ಅಂತೆ. ಹಾಗಾಗಿ ನಾವು ಪ್ಯೂರ್ ವೆಜ್. ಅದರಲ್ಲೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಫುಡ್ಸ್ ಇತ್ತು. ಚೈನೀಸು ಇತ್ತು, ಇಂಡಿಯನ್ ಫುಡ್ಡು ಇತ್ತು. ಕೆಲವೆಲ್ಲ ಖಾಲಿ ಆಗಿತ್ತು, ಆಮೇಲೆ ತೊಗೊಂಬಂದು ಇಡ್ತಿದ್ರು ಕೂಡ. ಫುಡ್ ಎಲ್ಲ ಟೇಸ್ಟಿಯಾಗಂತೂ ಇತ್ತು ನಿಜ. ವೆಜ್ ಆದರೂ ಕೂಡ ಚೆನ್ನಾಗಿತ್ತು ತಿನ್ನೋದಕ್ಕೆ. ನಮಗಂತೂ ಇಷ್ಟ ಆಯಿತು. ಬಟ್ ಆದರೆ ಟಯರ್ಡ್ ಆಗಿತ್ತು ಹೋಗಿ. ಹಾಗಾಗಿ ನಮಗೇನು ಅಷ್ಟು ತಿನ್ನಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಟ್ ಓಕೆ, ಚೆನ್ನಾಗಿತ್ತು ಫುಡ್ ಎಲ್ಲನೂ. ಎಲ್ಲ ಫುಡ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಏನೇನೆಲ್ಲ ಇತ್ತು ಅಂತ. ವಿತ್ ನೇಮ್ ಸಮೇತ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನಾನು. ಕರೀಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗೆ ಅಲ್ಲಿದ್ದು ಹೋಟೆಲ್ನ ಔಟ್ಲುಕ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅಲ್ಲಿಂದ ಗೊತ್ತಿಲ್ಲ ಅದೇ ಹೋಟೆಲಲ್ಲ, ಮತ್ತು ನಾವು ಇನ್ನೊಂದು ಹೋಟೆಲ್ಗೂ ಕೂಡ ಹೋಗಿದ್ದೆ ಅವತ್ತು ಮಾರ್ನಿಂಗ್ ಕೂಡ ನಾವು ಬರಬೇಕಾದ್ರೆ. ಅಲ್ಲೂ ಕೂಡ ನೋಡಿದೆ ನಾನು. ಪ್ರತಿಯೊಂದು ಸಿಕ್ಕಾಪಟ್ಟೆ ಅಲ್ಲೆಲ್ಲನೂ ಕಾಪರ್ ಐಟಮ್ಸು ಜಾಸ್ತಿ ಇತ್ತು. ಹಿತ್ತಾಳಿ ದೊಡ್ಡ ದೊಡ್ಡ ಹಂಡ, ಗುಂಡಿ, ಪಾಟ್ಸು, ಫ್ಲವರ್ ಪಾಟ್ಸು. ನಾವು ಗಿಡನ ಉಣಿಸ್ಲಿಕ್ಕೆ ನಾವು ಇಲ್ಲೆಲ್ಲ ಹೇಗೆ ಮಣ್ಣಿನ ಪಾಟು ಆ ರೀತಿ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡ್ತಿರೋ ಅಲ್ಲೆಲ್ಲ ಹಿತ್ತಾಳಿ ಒಂದು ಇದರಲ್ಲಿ ಗಿಡಗಳನ್ನ ನೆಟ್ಟಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅದನ್ನೆಲ್ಲ ನೋಡಿ. ಅಲ್ಲೇನು ರೇಟ್ ಕಮ್ಮಿ ಅಂತ ಇತ್ತೋ ಇಲ್ಲ ಅದು ಶೋಗಂತ ಆ ಥರ ಇಟ್ಟಿದ್ರೋ ಗೊತ್ತಿಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅದೆಲ್ಲ. ಎಲ್ಲದನ್ನು ನೋಡಿ ಎಂಜಾಯ್ ಮಾಡಿ ಇಷ್ಟೆಲ್ಲ ಫುಡ್ ಇತ್ತು. ಬಟ್ ನಮ್ಗೆ ತಿನ್ನೋದಕ್ಕಂತೂ ಅಷ್ಟೆಲ್ಲ ಆಗಿಲ್ಲ. ಹಾಗೂ ನೋಡಿ ಇಲ್ಲಿ ಪಾನಿಪುರಿ ಇತ್ತು. ಬಂದು ಪಾನಿಪುರಿ ಕೂಡ ಟ್ರೈ ಮಾಡೋಣ ಅಂತೇಳಿ ನನ್ನ ಮಗ ಕರ್ಕೊಂಬಂದ. ಬಟ್ ನಮಗೇನು ಅಷ್ಟೇನು ಓಕೆ ಅನಿಸ್ಲಿಲ್ಲ. ನಾವೇನು ತಿಂದಿರಲಿಲ್ಲ ಗೈಸ್ ಅದನ್ನು. ಇಲ್ಲಿ ಬಂದು ನಾನು ಪಾಸ್ತಾ ತೊಗೊಂಡ್ರಿ. ಬನ್ನಿ ಈಗ ಇಲ್ಲಿಂದ ಎಂಜಾಯ್ ಕೂಡ ನೋಡಿರಂತೆ ನೀವು ಕೂಡ. ಎಲ್ಲರೂ ಕೂಡ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿದ್ವಿ. ಒಂದು ವಿಚಾರ ಏನು ಅಂದರೆ ಇಲ್ಲಿ ಹೋಗಿರೋದ್ರಲ್ಲಿ ಆಲ್ಮೋಸ್ಟು ಏಜ್ ಕಮ್ಮಿ ಇರೋ ಹುಡುಗಿ ಅಂದರೆ ನಾನೇ ಇರಬೇಕು ಅಂದ್ಕೊಳ್ತೀನಿ. ಅಂದರೆ ಏಜ್ಡ್ ಪರ್ಸನ್ಸೇ ಆಗಿದ್ದರು. ಎಲ್ಲ ನಮ್ಮ ಆ ರೀತಿ ಏಜ್ ಇತ್ತು. ನಿಜ ಗೈಸ್
ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಔಟ್ಸೈಡ್ ಹೋಗಿದ್ದಿದ್ದು ಅಲ್ಲಿ ಯಾರೂ ಕೂಡ ನನಗೆ ಪರಿಚಯಸ್ಥರಿರಲಿಲ್ಲ ಸ್ನೇಹಿತರೆ. ಬಟ್ ಆದರೆ ಅವರೆಲ್ಲರ ಜೊತೆ ಮಿಂಗಲಾಗಿ ಎಂಜಾಯ್ ಮಾಡಿದಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾವಾಗಲೂ ನಮಗೆ ಗೊತ್ತಿರೋರೇ ಇರಬೇಕು, ಅವ್ರ ಜೊತೆಲೇ ಎಂಜಾಯ್ ಮಾಡ್ತೀರಿ ಅಂದರೆ ಲೈಫ್ನ ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರಾದರೆ ಏನು ಎಂಜಾಯ್ ಮಾಡಲಿಕ್ಕೆ ಅವರು ಕೂಡ ನಮ್ಮ ಹಾಗೆ ಅಲ್ವಾ. ಹಾಗಾಗಿ ನಾನು ನೋಡಿ ಅವ್ರ ಜೊತೆ ಹೋಗಿ ಎಂಜಾಯ್ ಮಾಡಿದೆ. ಸಿಕ್ಕಾಪಟ್ಟೆ ಹ್ಯಾಪಿ ಅನಿಸ್ತು ನನಗೆ. ನೋಡಿ ಎಷ್ಟೆಲ್ಲ ಏಜ್ ಆಗಿದೆ ಅವ್ರಿಗೆಲ್ಲ, ಬಟ್ ಎಂಜಾಯ್ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಎಲ್ಲ ನನ್ನ ಅಮ್ಮನ ಏಜ್ ಅಂತಲೇ ಅನಿಸ್ತು ನನಗೆ. ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿದ್ರಿ. ನಾನು ಕೂಡ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದೆ. ನನ್ನ ತಂದೆ ಹೇಳ್ತಿದ್ರು ಅವರೆಲ್ಲರಲ್ಲೂ ನೀನು ಚಿಕ್ಕ ಹುಡುಗಿ ಥರ ಕಾಣಿಸ್ತಿದ್ದೆ ಪುಟ್ಟಿ ಅಂತ ಹೇಳಿ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ನಾನ್ ಸ್ಟಾಪ್ ಎಂಜಾಯ್ ಮಾಡಿದೆ ಸ್ನೇಹಿತರೆ. ಒಂದು 3 ಅವರ್ ಎಂಜಾಯ್ ಮಾಡಿದ್ರಿ ಇಲ್ಲಿ. ಆ 3 ಅವರು ಕೂಡ ಎಲ್ಲರ ಜೊತೆನೂ ಸೇರಿ. ಬಟ್ ಎಲ್ಲರಿಗೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ಒಬ್ಬರಿಗೆ ಮಾತ್ರನೇ ಕನ್ನಡ ಬರ್ತಿತ್ತು, ಇನ್ನು ಮಿಕ್ದವರೆಲ್ಲ ಹಿಂದಿಯಲ್ಲಿ ಮಾತಾಡ್ತಿದ್ರು. ನನಗೆ ಹಿಂದಿ ಬರ್ತಿರ್ಲಿಲ್ಲ. ಆದರೂ ಕೂಡ ನಾನು ಅಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ತಿದ್ದೆ. ಅರ್ಥ ಮಾಡ್ಕೊಂಡು ನಾನು ಕೂಡ ಅವ್ರ ಜೊತೆಲಿ ಎಂಜಾಯ್ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬನ್ನೀಗ ಈ ಒಂದು ಮೂಮೆಂಟ್ನ ಮುಗಿಸ್ಕೊಂಡು ನಾನು ಆಮೇಲೆ ನಿಮ್ಮನ್ನ ಮಿಕ್ಕಿದ್ದನ್ನು ಹೇಳ್ತಾ ಹೋಗ್ತೀನಿ. ಹೊರಗಡೆ ಹೋದಾಗ ಎಲ್ಲರೂ ಕೂಡ ಎಂಜಾಯ್ ಮಾಡಬೇಕಿದ್ರೆ ನಾವು ಕೂಡ ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು ನನಗೆ. ನಾನು ಹಸ್ಬೆಂಡು ಮಕ್ಕಳು ಎಲ್ಲನೂ ಇಲ್ಲಿ ನಾವು ಕೂಡ ಡ್ಯಾನ್ಸ್ ಮಾಡಿದ್ರಿ. ಅದಕ್ಕೋಸ್ಕರನೇ ಈ ಒಂದು ಪಾರ್ಟಿನ ಅಲ್ಲಿ ಹೋಟೆಲಲ್ಲಿ ಅರೇಂಜ್ ಮಾಡಿದರು ಸ್ನೇಹಿತರೆ, ಎಂಜಾಯ್ ಮಾಡಲಿಕ್ಕೋಸ್ಕರನೇ. ಹಾಗಾಗಿ ಎಂಜಾಯ್ ಮಾಡಿದ್ರಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಯಾರು ಏನು ಭಾಷೆ ಯಾವುದು ಕೂಡ ಮುಖ್ಯ ಅನ್ನಿಸ್ಲಿಲ್ಲ ನನಗೆ. ಆ ಟೈಮ್ ನಾವು ತೊಗೊಳ್ಳೋ ಆ ಟೈಮ್ ಏನಿದೆ ಆ ಟೈಮ್ನ ಎಂಜಾಯ್ ಮಾಡೋದು ಅಷ್ಟೇ ಲೈಫು. ಯಾವ ಟೈಮ್ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ಇರೋ ಟೈಮ್ನಲ್ಲಿ ಎಂಜಾಯ್ ಮಾಡಿ ಹ್ಯಾಪಿಯಾಗಿರಬೇಕು ಅಂತ ಅನ್ನಿಸ್ತು. ಹಾಗಾಗಿ ಎಂಜಾಯ್ ಮಾಡಿದ್ರಿ. ನನ್ನ ಮಗ ನಾವು ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಬೇಕಾದ್ರೆ ಬರಲಿಲ್ಲ. ಆಮೇಲೆ ಹೋಟೆಲ್ ಸ್ಟಾಫ್ ಲಾಸ್ಟಲ್ಲಿ ಡ್ಯಾನ್ಸ್ ಮಾಡಿದ್ರು, ಅವ್ರ ಜೊತೆ ಹೋಗಿ ನನ್ನ ಮಗ ಕೂಡ ಡ್ಯಾನ್ಸ್ ಮಾಡ್ದ. ಅವನು ಕೂಡ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ದ. ಸಿಕ್ಕಾಪಟ್ಟೆ ನಾವಲ್ಲ ಒಂದು 3 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವೇನೋ. 9 to 11 ಇದ್ರಿ ಅಲ್ಲಿ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ, ಖುಷಿ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ರೂಮಲ್ಲಿ ಮಲಗಿದ್ದು ನಾವು. ತುಂಬ ಚೆನ್ನಾಗಿ ಖುಷಿ ಆಯಿತು. ಗೈಸ್, ಬಾಬಾ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಔಟ್ಲುಕ್ ನೋಡಿ ಇದು. ಹಸ್ಬೆಂಡ್ ಇನ್ನೂ ಹೊರಗಡೆ ಈಗ ಬರ್ತಿದ್ದಾರೆ. ನಾನು ಹೊರಗಡೆ ಬಂದು ನಿಮಗೆ ಪ್ಲೇಸ್ನ ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದೀನಿ. ಸ್ನೇಹಿತರೆ, ನಾವು ಹೋಗಿದ್ದು ಶಿರ್ಡಿ ಪ್ಯಾಕೇಜಲ್ಲಿ ಹೋಗಿದ್ದು. ನಮಗೆ 29,000 ಏನೋ ಆಯಿತು. 29,000 ಆಯಿತು ಒಬ್ಬೊಬ್ಬರಿಗೆ. ನಾವು ಹೋಗಿದ್ದು 5 ಜನ. ನಮಗೆ ಸ್ಟೇ ಆಗಲಿಕ್ಕೆ ಹೋಟೆಲು ವಿತ್ ಫುಡ್ ಎಲ್ಲ ಅವ್ರದ್ದೇ ಆಗಿತ್ತು, ಪ್ಯಾಕೇಜಿಂಗ್ ಇತ್ತು. ಅವರೇ ಕರ್ಕೊಂಡೋಗಿ ನಮಗೆ ದರ್ಶನ ಮಾಡೋ ತನಕ ಅವ್ರದ್ದೇ ಜವಾಬ್ದಾರಿ ಆಗಿತ್ತು. ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಂಜಾಯ್ ಕೂಡ ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ ನಾವು ಮಕ್ಕಳು ಎಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅನಿಸ್ತು. ನೋಡಿ, ಹೋಟೆಲ್ನ ಔಟ್ಲುಕ್ ಕೂಡ ತೋರಿಸ್ತಿದ್ದೀನಿ. ನಾನು ಹೋಗ್ಬೇಕಾದ್ರೆ ಕುರ್ತಾ ಹಾಕೊಂಡಿದ್ದೆ, ಬರಬೇಕಾದ್ರೆ ಈ ರೀತಿ ರೆಡಿಯಾಗಿದ್ದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ಈಗ ನಾವು ಅಲ್ಲಿ ಮುಗಿಸ್ಕೊಂಡು ಈಗ ನಾವು ಬೇರೆ ಒಂದು ಹೋಟೆಲ್ಗೆ ಶಿಫ್ಟ್ ಆಗೋದಿತ್ತು. ಹಾಗಾಗಿ ಆ ಹೋಟೆಲ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಗೈಸ್. ಈಗ ಆ ಹೋಟೆಲಲ್ಲಿ ಲಂಚ್ ಮುಗಿಸಿ ನಾವು ಈಗ ಹೊರಟ್ವಿ. ಈಗ ನನಗೆ ವಿಂಡೋ ಸೈಡ್ ಸೀಟ್ ಸಿಕ್ತು. ನಿಜ ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ದಕ್ಕಿಂತ ಸಿಕ್ಕಾಪಟ್ಟೆ ಭಯ ಆಯಿತು. ಸ್ವಲ್ಪ ಮೋಡ ಇದ್ದಿದ್ದರಿಂದ ಫ್ಲೈಟ್ ಸ್ವಲ್ಪ ಶೇಕ್ ಆದರೂ ಕೂಡ ನನಗೆ ಫುಲ್ ಭಯ ಆಗ್ತಾಯಿತ್ತು. ಭಯ ಆಗ್ತಿತ್ತು ಅಂದರೆ ಯಾವ ರೇಂಜ್ಗೆ ಅಂದರೆ, ಅಯ್ಯೋ ನಮ್ಮ ಫ್ಯಾಮಿಲಿ ಫುಲ್ ಬಂದ್ಬಿಟ್ಟಿದ್ದೀರ 5 ಜನನು, ಏನಾನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಯ್ಯೋ ನನ್ನ ಫ್ಯಾಮಿಲಿನೇ ಇಲ್ದಂಗೆ ಆಗ್ಬಿಡುತ್ತಲ್ವ ಅನ್ನೋ ಥರ ಎಲ್ಲ ಭಯ ಆಗ್ತಿತ್ತು. ಸಿಕ್ಕಾಪಟ್ಟೆ ನರ್ವಸ್ ಆಯಿತು ನನಗೆ. ಬರಬೇಕಾದ್ರೆ ಹೋಗಬೇಕಾದ್ರೆ ಆ ಫೀಲ್ ಅನ್ನಿಸ್ಲಿಲ್ಲ, ಬಟ್ ಬರಬೇಕಾದ್ರೆ ಖುಷಿನೂ ಇತ್ತು, ಅಷ್ಟೇ ಭಯನೂ ಆಗ್ತಾಯಿತ್ತು. ಇನ್ಕ್ಲೂಡ್ ಅದರಲ್ಲಿ ಫ್ಯಾಮಿಲಿ ಎಲ್ಲ 5 ಮೆಂಬರ್ಸ್ ಅದರಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಭಯ ಅನ್ನಿಸ್ತು ನನಗೆ. ಬಟ್ ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ವಿಂಡೋ ಸೈಡ್ ಕುತ್ಕೊಂಡಾಗ ಸಿಕ್ಕಾಪಟ್ಟೆ ಭಯ ಅಂತೂ ಆಯಿತು ನನಗೆ. ಮನೆಗೆ ಬಂದಮೇಲಂತೂ ಫುಲ್ 2 days ನನಗೆ ಹೆಡ್ಡೇಕ್ ಆಗಿಬಿಡ್ತು. ಕೋಲ್ಡ್ ಆಗಿಬಿಟ್ಟು ಫುಲ್ ಗಂಟಲೆಲ್ಲ ಕಟ್ಕೊಂಡು ಸಿಕ್ಕಾಪಟ್ಟೆ ತಲೆನೋವು ನಾನ್ ಸ್ಟಾಪ್. 2 ದಿನ ಕಮ್ಮಿ ಆಗಲಿಲ್ಲ. ಬಟ್ ಆಕಾಶದಲ್ಲಿ ಹಾರಾಡೋ ಖುಷಿನೇ ಬೇರೆ ಅನ್ನಿಸ್ತು. ಫಸ್ಟ್ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಯಿತು. ಲೈಫಲ್ಲಿ 1 ಟೈಮ್ ಆದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಹೋಗಿದ್ದು ಖುಷಿ ಅನ್ನಿಸ್ತು. ಮಕ್ಕಳು ನಾವು ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನಮಗೆ ಕಾಸ್ಟ್ ಬಂದು ಒಬ್ಬೊಬ್ರು 29,000 ಆಯಿತು ಸ್ನೇಹಿತರೆ. ನಾವು ಪ್ಯಾಕೇಜಲ್ಲಿ ಹೋಗಿದ್ದು ಇನ್ಕ್ಲೂಡ್ ಊಟ ಎಲ್ಲನೂ ಅವ್ರದ್ದೇ ಆಗಿತ್ತು, ಗೈಡ್ ಎಲ್ಲನೂ ಅವರೇ ಆಗಿದ್ದರು. ಆಗಿರೋದ್ರಿಂದ 29,000 ಒಬ್ಬರಿಗಾಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು.
ಕ್ರೌಡ್ ಸಿಕ್ಕಾಪಟ್ಟೆ ಇತ್ತು, ಅದಂತೂ ಸಿಕ್ಕಾಪಟ್ಟೆ ಇತ್ತು, ಯಾಕೆ ಅಂತ ಗೊತ್ತಿಲ್ಲ, ಕ್ರೌಡ್ ಜಾಸ್ತಿ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನೋಡಿ ಈಗ ನಾನು ದೇವನಹಳ್ಳಿ ರೀಚ್ ಆದೆ. ನಮ್ಮ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತತ್ರ ಬಂದ್ವಿ. ಫ್ಲೈಟು ಲ್ಯಾಂಡ್ ಆಗಬೇಕಾದ್ರೆ ನೋಡಿ ಯಾವ ರೀತಿ ಕಾಣಿಸುತ್ತೆ, ತೋಟಗಳು ನೆಲ ಎಲ್ಲನೂ ಕಾಣಿಸ್ತಿತ್ತು. ಇದು ನಮ್ಮ ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ನಾವು ಒಬ್ಬ ನಮ್ಮ ಹಳೆಯ ಹೀರೋಯಿನ್ನ ಕೂಡ ಮೀಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ನಮ್ಮ ಜೊತೆ ಹೋಗಬೇಕಾದ್ರೂ ನಮ್ಮ ಫ್ಲೈಟಲ್ಲೇ ಬಂದರು, ಬರಬೇಕಾದ್ರೂ ಕೂಡ ನಮ್ಮ ಫ್ಲೈಟಲ್ಲೇ ಬಂದರು. ಯಾರು ಅಂತ ಹೇಳಿ ಈ ವಿಡಿಯೋದಲ್ಲಿ ಅವರ ಫೋಟೋ ಕೂಡ ಹಾಕಿರ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.